ओम वज्रनखाय विद्महे तीक्ष्णदंष्ट्राय धीमहि तन्नो नारसिंह प्रचोदयात्। कात्यायनाय विद्महे कन्याकुमारी धीमहि तन्नो दुर्गिः प्रचोदयात्। वेदात्मनाय विद्महे हिरण्यगर्भाय धीमहि तन्नो ब्रह्म प्रचोदयात्। तत्पुरुषाय विद्महे महादेवाय धीमहि तन्नो रुद्रः प्रचोदयात्। श्री गुरुभ्यो नमः। क्रोधि संवत्सरस्य फाल्गुणमासस्य शुक्ले पक्षे तृतीयायां तिथौ इदानीं भागवतकथा या प्रवर्तते तस्याम् आद्ये स्कन्धे 12 अध्याये अष्टाविंशस्य श्लोकस्य 1ನೇ ಸ್ಕಂದದ 12ನೇ ಅಧ್ಯಾಯದ 28ನೇ ಶ್ಲೋಕದ विवरणं तत्रत्याः विशेषाश्च अद्य प्रस्तूयन्ते। विदुरः पाण्डवान् द्रष्टुम् आगतः तत्र वर्तमानं धृतराष्ट्रं वैराग्यविषये प्रबोधयामास। सुदीर्घं भवता धृतराष्ट्रेण अत्र अनेकानि सुखानि अन्वभूयन्त। सर्वस्यापि जन्तोः भवतश्च इयं महीयसी खलु जीविताशा। अनयैव खलु जीविताशया भवान् गृहपालवत् शुनकवत् भीमापवर्जितम् अन्नम् आदत्ते खलु। सर्वेपि भवदीयाः इदानीं दिवं प्रापुः। भवतः पिता विचित्रवीर्यः, भ्रातरः पाण्ड्वाद्याः, सुहृदः पुत्राः दुर्योधनाद्याः सर्वे दिवं प्रापुः। भवतः वयश्च विगतं तिष्ठति, वार्धक्ये तिष्ठति भवान्। भवतः देहः मनः च जरया ग्रस्तौ। तथापि परगेः पाण्डुगृहे पञ्चपाण्डवानां गृहे तिष्ठति भवान्। अग्नौ पाण्डवान् दग्धुं भवदीयैः दुर्योधनादिभिः प्रायत्यत। विषमपि तेषां मरणाय दत्तं। तेषां पत्नी द्रौपदी अपि नैकविधानि संकटानि अन्वभूत्। तेषां साम्राज्यं सम्पच्च दुर्योधनादिभिः अपाह्रियत। येभिश्च प्राणैः तव भवतः किमिदानीं कर्तव्यमस्ति। अयं च भगवान् कालः सर्वेषामपि नः समागतः। भगवान् कालरूपी विष्णुः सर्वानपि नः जीवान् हन्तुं समागच्छति। अनेन कालरूपिणा विष्णुना ग्रस्तः अयं जीवः नूनं प्रियतमैः प्राणैरपि अद्य वा श्वो वा वियुज्यते। अन्यैः धनादिभिः वियुज्यते इत्यत्र किमु वक्तव्यमस्ति। अतः तस्यापि तव देहोऽयं कृष्णस्य जिजीविषोः परेति अनिच्छतो जीर्णः जरया वाससी इव। तवापि अयं देहः जरया ग्रस्तः। भवानपि यदि इच्छति यद्वा नेच्छति तथापि अयं मृत्युः त्वां बाधते एव नूनम्। भवान् तु कृपणः जीवितुं
ಇತೋಪಿ ಇಚ್ಛತೆ ಅತಃ ಗತಸ್ವಾರ್ಥಮಿಮಂ ದೇಹಂ ಭುಕ್ತಸುಖಂ ಇಮಂ ದೇಹಂ ವಿಮುಂಚತು ಗೃಹಬಂಧನಾನಿ ಚ ವಿಮುಚ್ಯ ವಾನಪ್ರಸ್ಥಾಶ್ರಮಂ ಸ್ವೀಕರೋತು ಇತಿ ವಿದುರಃ ಧೃತರಾಷ್ಟ್ರಂ ಬೋಧಯಾಮಾಸ. ವಿದುರ ಧೃತರಾಷ್ಟ್ರನಿಗೆ ವೈರಾಗ್ಯದ ಬೋಧನವನ್ನು ಮಾಡಿದ. ಪಾಂಡು ಮಹಾರಾಜ ಧೃತರಾಷ್ಟ್ರನ ಸಹೋದರ ಮರಣಿಸಿದ್ದಾನೆ. ಇವರು 3 ಜನ ಸಹೋದರರು, ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಆ ಇಬ್ಬರು ಸಹೋದರರಲ್ಲಿ ಒಂದು ಬಲವಾದ ಪ್ರೇಮ ಇತ್ತು ಈ ವಿದುರನಿಗೆ. ಈ ಧೃತರಾಷ್ಟ್ರನನ್ನ ವೈರಾಗ್ಯ ಬೋಧನೆ ಮಾಡಿ ಆತನನ್ನು ಕಳಿಸ್ಬೇಕು ಅಂತನ್ನುವುದು ಆತನ ಆಲೋಚನೆ ಆಗಿತ್ತು. ಅದರಂತೆ ಅವನಿಗೆ ಈ ಜೀವನದ ನಶ್ವರತೆಯನ್ನು ಬೋಧನೆ ಮಾಡಿದ. ನೀನಿನ್ನು ಈ ದೇಹವನ್ನು ಪರಿತ್ಯಾಗ ಮಾಡಿ ಮನೆಯನ್ನು ಪರಿತ್ಯಾಗ ಮಾಡಿ ಹೊರಡು ಅಂತ ಅವನಿಗೆ ಹೇಳಿದ. ಅಲ್ಲಿ 26ನೇ ಶ್ಲೋಕದಲ್ಲಿ ಅವಿಜ್ಞಾತ ಗತಿರಿಜ್ಯಹ್ಯಾತ್ ಸವೈ ಧೀರ ಉದಾಹೃತಃ. ಯಾರು ಈ ಸುಖಕ್ಕೆ ಅಂಟಿಕೊಂಡಿರ್ತಾನೆ ಅವನನ್ನು ಧೀರ ಅಂತ ಅನ್ನೋದಿಲ್ಲ. ತನ್ನ ಸ್ಥಾನಮಾನಗಳಿಗೆ ಅಂಟಿಕೊಂಡೇ ಅದಕ್ಕಾಗಿ ಬಡದಾಡ್ತಾ ಬದುಕುವವನನ್ನು ಧೀರ ಅಂತ ಹೇಳೋದಿಲ್ಲ ಜಗತ್ತು. ಯಾರು ಅವೆಲ್ಲವನ್ನು ಬಿಡ್ತಾನೋ ಅವನನ್ನು ಧೀರ ಅಂತ ಹೇಳ್ತದೆ. ಅದಕ್ಕಾಗಿ ನಿನಗೇ ಆದರೂ ವೈರಾಗ್ಯ ಬರಬೇಕು, ಅಥವಾ ಇನ್ನೊಬ್ಬರ ಉಪದೇಶದಿಂದಾದರೂ ವೈರಾಗ್ಯ ಬರಬೇಕು. ಹಾಗೆ ವೈರಾಗ್ಯವನ್ನು ಪಡೆದುಕೊಂಡು ಭಗವಂತನನ್ನು ಹೃದಯದಲ್ಲಿ ಸ್ಮರಿಸ್ತಾ ಮನೆಯಿಂದ ಹೊರಡು. ಅಂಥವನನ್ನು ಮಹಾತ್ಮ ಅಂತಂತಾರೆ. ನೀನು ಕೂಡ ಒಬ್ಬ ಮಹಾತ್ಮನಾಗುವ. 28ನೇ ಶ್ಲೋಕದಲ್ಲಿ ಉತ್ತರ ದಿಕ್ಕಿಗೆ ಹೋಗು. ಸ್ವೈರಜ್ಞಾತಗತಿ ಅಲ್ಲೊಂದು ಏಕಾಂತದ ಪ್ರದೇಶದಲ್ಲಿ ನೀನಿರು. ಈ ಹಿಂದಿನ ಕಾಲ ಏನಿದೆ ಅದು ನಿನ್ನ ಎಲ್ಲ ಗುಣಗಳನ್ನು, ನಿನ್ನ ಮತ್ತು ನಿನ್ನಂಥವರ ಎಲ್ಲ ಗುಣಗಳನ್ನು ಸೆಳೆದು ಹಾಕಿ ಅವರನ್ನು ವಿಷಯದಲ್ಲಿ ಆಸಕ್ತರನ್ನಾಗಿ ಮಾಡುವಂಥ ಕಾಲ ಅದು. ಅದಕ್ಕಾಗಿ ನಿನಗೆ ಉಪದೇಶ ಮಾಡಲಿಲ್ಲ, ಈಗ ನಿನಗೆ ಉಪದೇಶ ಮಾಡ್ತಿದ್ದೀನಿ ಅಂತ ಹೇಳಿದ. ಈ ಶ್ಲೋಕದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾವಿವತ್ತು ನೋಡಬೇಕಾಗಿದೆ. ಉತ್ತರ ದಿಕ್ಕಿಗೆ ಹೋಗು. ಸ್ವೈರಜ್ಞಾತಗತಿ ಅಂತ ಶಬ್ದ ಇದೆ ಅಲ್ಲಿ. ಸ್ವೈರಜ್ಞಾತಗತಿ ಅಂತಂದರೆ ವಿವಿಕ್ತಗತಿ ಅಂತ ಆಚಾರ್ಯರು ಅದಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ರಹಸ್ಯವಾದ ಪ್ರದೇಶದಲ್ಲಿರೋ ಅಂತದರ ತಾತ್ಪರ್ಯ ಆಗ್ತದೆ. ಹೆಚ್ಚು ಜನಜಂಗುಳಿ ಇಲ್ಲದ, ಜನರ ಗುರುತಿಲ್ಲದ ಪರಿಸರದಲ್ಲಿ ನೀನು ಇರಬೇಕು ಅಂತ. ಆ ಸ್ವೈರಜ್ಞಾತಗತಿ ಅಂತ ಅನ್ನೋದಕ್ಕೆ ಏನೇನು ಯಾರ್ಯಾರು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೀವಿ. ಇನ್ನೂ ಕೆಲವು ಸಂಗತಿಗಳನ್ನು ನೋಡಬೇಕಾಗಿದೆ. ಇದು 28ನೇಯ ಶ್ಲೋಕ, ಅಥವಾ ಕೆಲವು ಕಡೆ 27ನೇ ಶ್ಲೋಕ. ಶ್ರೀಧರರ ವ್ಯಾಖ್ಯಾನದಲ್ಲಿ ಆ ಸ್ವೈರಜ್ಞಾತಗತಿ ಅಂತಂದನ್ನು ವ್ಯಾಖ್ಯಾನ ಮಾಡಿಲ್ಲ, ಆದರೆ ಪುಂಸಾಂ ಗುಣ ವಿಕರ್ಷಣ ಅಂತನ್ನೋದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ಶ್ಲೋಕವು ಕೂಡ ತುಂಬ ಆ ಪದವು ಕೂಡ ತುಂಬ ವಿಚಿತ್ರವಾಗಿದೆ. ಅವೆರಡೂ ಪದಗಳಿಗೆ ನಾವೀಗ ಅರ್ಥ ನೋಡಬೇಕಾಗಿದೆ. ಗುಣವಿಕರ್ಷಣ ಅಂದರೆ ಏನರ್ಥ? ಗುಣವಿಕರ್ಷಣ ಅಂದರೆ ಗುಣಾನ್ ಧೈರ್ಯ ದಯಾದೀನ್ ವಿಕರ್ಷತಿ ಆಚ್ಛಿನತ್ತಿ ಇತಿ ತಥಾ. ಈ ಹಿಂದೆ ನಿನಗೇನೊಂದು ವಯಸ್ಸಿತ್ತು, ನಿನಗಾಗಲಿ ನಿನ್ನಂಥವರಿಗಾಗಲಿ ಏನೊಂದು ವಯಸ್ಸಿತ್ತು, ಸುಖವನ್ನು ಪಡುವ ಸ್ಥಾನಮಾನಗಳಿಗೆ ಅಂಟಿಕೊಳ್ಳುವಂಥ ವಯಸ್ಸು. ಆ ವಯಸ್ಸಿನಲ್ಲಿ ಎಲ್ಲ ಸದ್ಗುಣಗಳನ್ನು ಕಿತ್ತು ಹಾಕಿಬಿಡ್ತದೆ ಕಾಲ. ಸದ್ಗುಣಗಳು ಬೆಳಕಿಗೆ ಬರೋದಿಲ್ಲ. ತುಂಬ ಸುಂದರವಾದಂಥ ಮಾತಿದು. ಏನಾದರೂ ಸದ್ಗುಣಗಳು ನಮ್ಮ ಜೀವ ಸ್ವರೂಪದಲ್ಲಿ ಒದಗಿದ್ರೆ, ಅಥವಾ ಪರಿಸರದಿಂದಾಗಲೂ ನಮಗೆ ಕೆಲವು ಗುಣಗಳನ್ನು ನಾವು ಪಡೆದು ಬಂದಿದ್ದರೆ, ಆ ಸದ್ಗುಣಗಳು ಬೆಳಕಿಗೆ ಬರೋದೇ ಬಹಳ ಕಷ್ಟ. ಮನುಷ್ಯ ತನ್ನ ಭೋಗ ಜೀವನಕ್ಕೆ, ಲೌಕಿಕ ಜೀವನಕ್ಕೆ ಅಂಟ್ಕೊಂಡು ಬಿಡ್ತಾನೆ. ಇದೆಲ್ಲ ನಿಮ್ಮಂಥವ್ರು ಎಲ್ಲರ ಅನುಭವ ಕೂಡ ಇದೆ. ಯೌವನದಲ್ಲಿ ಮನುಷ್ಯನಿಗೆ ಭೋಗದ ಆಸೆಯೇ ಬಹಳ, ಸ್ಥಾನಮಾನಗಳ ಬಯಕೆ ಅದು ಕಂಡುಕೊಂಡಿರುವುದೇ ಬಹಳ. ಆರಂಭದಿಂದಲೂ ಕೌಮಾರ ಆಚರೇತ್ ಪ್ರಾಧ್ಯ ಅಂತ ಹೇಳಿದಂತೆ ಸಣ್ಣ ವಯಸ್ಸಿನಿಂದಲೂ ಕೂಡ ಧರ್ಮದ ಜಾಗೃತಿಯನ್ನು ಪಡ್ಕೊಳ್ಳುವಂಥವ್ರು ಬಹಳ ಕಡಿಮೆ ಜನ ಇರ್ತಾರೆ. ಎಲ್ಲೋ ಕೆಲವರಿಗೆ ಮಾತ್ರ ಅಂಥ ಒಂದು ಸಂಸ್ಕಾರ ಬರ್ತದೆ. ಅದನ್ನು ಹೊರತುಪಡಿಸಿ, ಅಂಥವ್ರು ಕೆಲವರನ್ನು ಹೊರತುಪಡಿಸಿದರೆ ಉಳಿದವರು ಎಲ್ಲರಿಗೂ ಕೂಡ ಅಂತರಂಗದಲ್ಲಿ ಸದ್ಗುಣಗಳಿದ್ದರೂ ಕೂಡ ಅದೆಲ್ಲ ಆ ಸದ್ಗುಣಗಳು ವ್ಯಕ್ತ ಆಗಲಿಕ್ಕೆ ಒಂದು ನಿರ್ದಿಷ್ಟವಾದ ಕಾಲವೇ ಬರಬೇಕಾಗ್ತದೆ. ಅಲ್ಲಿಯವರೆಗೆ ಮನುಷ್ಯ ಎಲ್ಲೆಲ್ಲೋ ಕಳ್ಕೊಂಡು ಹೋಗಿಬಿಡ್ತಾನೆ. ಬಾಲಸ್ತಾವತ್ ಕ್ರೀಡಾಸಕ್ತ, ಶಂಕರಾಚಾರ್ಯ ಹೇಳುವಂತಹ ಮಾತು ನನಗೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ಬಾಲಕನಾದವನು ಆಟದಲ್ಲಿ ತೊಡಗಿಬಿಡ್ತಾನೆ.
ತರುಣಸ್ತಾವತ್ ತರುಣೀಸಕ್ತಃ. ಯೌವನ ಬಂದಾಗ ಗಂಡು ಹೆಣ್ಣಿನಲ್ಲಿ ಮನಸೋತು ಅಲ್ಲೇ ಬದುಕಿಬಿಡ್ತಾರೆ. ವೃದ್ಧಸ್ತಾವತ್ ಚಿಂತಾಸಕ್ತಃ. ವೃದ್ಧ ಯಾವತ್ತು ಚಿಂತೆಯಲ್ಲಿ ತೊಡಗಿರ್ತಾನೆ. ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ. ನಿಜವಾದ ಗುಣಗಳು ಅಂದರೆ ಜ್ಞಾನಭಕ್ತಿ ವೈರಾಗ್ಯಗಳೇ ಗುಣಗಳು. ಆ ಗುಣಗಳು ವ್ಯಕ್ತ ಆಗುವುದು ಬಹಳ ಕಷ್ಟ. ಕಾಲ, ನಮ್ಮ ವಯಸ್ಸು, ನಾವಿರುವ ಪರಿಸರ ಅದೆಲ್ಲವೂ ಕೂಡ ನಮ್ಮ ಗುಣಗಳನ್ನು ಕಿತ್ತು ಹಾಕಿಬಿಡ್ತದೆ. ಅದು ಶ್ರೀಧರ ವ್ಯಾಖ್ಯಾನದ ಪ್ರಕಾರ ನಮಗೆ ತಿಳಿಯುವಂಥ ಮಾತು. ಇನ್ನು ವೀರರಾಘವರು ಅದಕ್ಕೇನರ್ಥ ಬರೀತಾರೆ ಅಂತ ಅನ್ನೋದು ನೋಡೋಣ. ಗುಣವಿಕರ್ಷಣ. ಗುಣವಿಕರ್ಷಣ ಅಂದರೆ ಅದೇ ಅರ್ಥ. ಆತ್ಮಗುಣಾನ್ ಅಕ್ರೋಧಾದೀನ್ ವಿಕರ್ಷತಿ ಅಪನುದತೆ ಇತಿ ತಥಾಭೂತಃ. ಮನುಷ್ಯನಿಗೆ ಮೂಲಭೂತವಾಗಿ ಇರಬೇಕಾದ ಗುಣಗಳೇನು? ಅಕ್ರೋಧನೀಯ ಆಗಿರಬೇಕು ಮನುಷ್ಯ. ಅಹಿಂಸೆ, ಶಾಂತಿ, ಮೈತ್ರಿ ಮೊದಲಾದ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕ್ರೋಧವನ್ನು ಗೆಲ್ಲಬೇಕು, ಕಾಮವನ್ನು ಗೆಲ್ಲಬೇಕು. ಕಾಮ, ಕ್ರೋಧ, ಮೋಹ. ಕಾಮಕ್ರೋಧ ತಥಾ ಲೋಭ ಅಂತ ಈ ಥರ ಹೇಳ್ತಾರೆ. ಇಲ್ಲಿ ಅರಿಷಡ್ವರ್ಗಗಳಂತಾದರೂ ನಾವು ಸಂಕ್ಷಿಪ್ತವಾಗಿ ಇಟ್ಕೊಂಡ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥ ಅರಿಷಡ್ವರ್ಗಗಳು ಇವು ನಮ್ಮ ದುರ್ಗುಣಗಳು. ಗುಣಗಳು ಅಂದರೆ ಇದಕ್ಕೆ ವಿರುದ್ಧವಾದ ಗುಣಗಳು. ಈ ಹಿಂದೆ ನಿನಗೇನು ಕಾಲ ಇತ್ತಲ್ಲ, ಅರ್ವಾಕ್ ಕಾಲ ಅಂದರೆ ಈ ಹಿಂದೆ ನೀನು ಇಲ್ಲಿವರೆಗೇನು ಬದುಕಿದೆ, ಹುಟ್ಟಿದ ಆರಂಭ ಇಲ್ಲಿವರೆಗೇನು ಬದುಕಿದೆ, ಇದೆಲ್ಲವೂ ಕೂಡ ಅರ್ವಾಕ್ ಕಾಲ. ಇತ್ತೀಚಿನ ಕಾಲದವರೆಗೂ ಕೂಡ. ಇನ್ನು ಮೇಲೆ ನನ್ನ ಮಾತಿನಿಂದ ನಿನಗೆ, ನಿನ್ನಂಥವರಿಗೆ ಏನಾದರೂ ವೈರಾಗ್ಯ ಬಂದರೆ ಅದು ಮುಂದಿನ ಕಾಲ, ಪಕ್ವತೆಯ ಕಾಲ. ಹಾಗೆ ನಿನಗೆ ನಿನ್ನಂಥವ್ರಿಗಿಂತ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೇನೆ. ಧೃತರಾಷ್ಟ್ರನಿಗೆ ವಿದುರ ಹೇಳುವುದು ಅಂದರೆ ಯಮಧರ್ಮ ನಮಗೆಲ್ಲರಿಗೂ ಕೂಡ ಹೇಳಿದಂತೆಯೇ. ನಾನು ಕಾಲಪುರುಷ, ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬಂದಿದ್ದೀನಿ ಅಂತ ನಮಗೆಲ್ಲರಿಗೂ ಕೂಡ ಸಾಕ್ಷಿಯಾಗಿ ಅವನು ನಿಂತು ಹೇಳುವುದೇ. ಆದ್ದರಿಂದ ಇಂಥ ಮಾತುಗಳನ್ನು ಕೇಳಿ ಇನ್ನು ಮುಂದೆ ಈಗ ನಮಗೇನಾದರೂ ವೈರಾಗ್ಯ ಬಂದರೆ ಇದು ಮುಂದಿನ ಕಾಲ. ಇಲ್ಲಿವರೆಗೆ ನಾವು ಕಳೆದ ಕಾಲ ಎಲ್ಲ ವ್ಯರ್ಥವಾದ ಕಾಲವೇ. ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯು ವ್ಯರ್ಥ ಅಂತ ದಾಸರು ಹಾಡಿದ್ದದನ್ನೇ. ಎಂತೆಂಥ ದೊಡ್ಡ ದೊಡ್ಡ ರಾಜರು ಕೂಡ ನಮ್ಮ ಆಯುಷ್ಯ ವ್ಯರ್ಥ ಆಯ್ತಲ್ಲ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇವೆ. ಅಹೋ ಇಮಂ ಪಶ್ಯತಮೇ ವಿನಾಶಂ. ನಾನು ಭೋಗ ಜೀವನದಲ್ಲಿ ಆಸಕ್ತನಾಗಿ ನನ್ನ ಕಾಲವನ್ನೆಲ್ಲ ಕಳ್ಕೊಂಡ್ಬಿಟ್ನಲ್ಲ, ನನ್ನ ವಿನಾಶವನ್ನು ನೋಡ್ರಿ ಅಂತ ಸೌಭರಿ ಹೇಳಿದ್ದ. ವ್ಯಕ್ತವಾಗಿ ತನ್ನ ಅಂತರಂಗವನ್ನು ತೋಡಿಕೊಂಡಿದ್ದ. ಹೀಗೆ ಇಲ್ಲಿವರೆಗೆ ನಾವು ಬದುಕಿದ ಕಾಲ ಏನಿದೆ, ನಮ್ಮ ಸದ್ಗುಣಗಳನ್ನೆಲ್ಲ ಕಿತ್ತು ಹಾಕ್ತದೆ, ದುರ್ಗುಣಗಳಿಗೆ ಅವಕಾಶ ಮಾಡಿ ಕೊಡುವಂಥ ಕಾಲ ಅದು. ಅದಕ್ಕಾಗಿ ಅದನ್ನು ಗುಣವಿಕರ್ಷಣ ಅಂತ ಹೇಳೋದು. ಇದು ಶ್ರೀಧರರು, ವೀರರಾಘವರು ತೋರಿಸುವಂಥ ಅರ್ಥ. ಇನ್ನು ರಾಧಾಕೃಷ್ಣರು ಇದಕ್ಕೆ ವಿಶೇಷ ಅರ್ಥವನ್ನೇನು ಬರೆದಿಲ್ಲ. ಅವರು ಬರೆದದನ್ನು ಒಂದನ್ನು ಗಮನಿಸಬೇಕು. ಹೆಚ್ಚು ಕಡಿಮೆ ಶ್ರೀಧರರು ಬರೆದಿರುವಂಥ ಅರ್ಥವನ್ನೇ ಹೇಳ್ತಾರೆ. ಆ ಗುಣವಿಕರ್ಷಣ ಅಂತ ಅನ್ನೋದಕ್ಕೆ ವಿಜಯಧ್ವಜರು, ಯಾದವಾರ್ಯರು ಕೂಡ ಬೇರೆ ಬೇರೆ ವಿಶಿಷ್ಟವಾದ ಅರ್ಥಗಳನ್ನು ಹೇಳ್ತಾರೆ. ಆದ್ದರಿಂದ ಸ್ವಲ್ಪ ಅದು ಗೊಂದಲಕ್ಕೆ ಕಾರಣ ಆಗಿದೆ. ಮತ್ತೆ ಅದನ್ನು ಇವತ್ತು ಹೇಳಬೇಕಾಗಿದೆ. ಗುಣವಿಕರ್ಷಣ ಗುಣಾನಾಂ ವಿವೇಕಾದೀನಾಂ ವಿಕರ್ಷಣ ವಿನಾಶಕಃ. ವಿವೇಕ ಏನಾದರೂ ಬರುವುದಿದ್ರೆ ಜೀವನದ ಉತ್ತರಾರ್ಧದಲ್ಲಿ ಬಂದಿತ್ತು. ವಿವೇಕ ಅಂತ ಇವರು ಬರೆದಿರೋದು, ರಾಧಾಕೃಷ್ಣರು ಬರೆದಿರೋದು ಇನ್ನೂ ಚೆನ್ನಾಗಿದೆ. ವಿವೇಕ ಮೊದಲಾದ ಗುಣಗಳನ್ನು ಕಿತ್ತಿ ಹಾಕ್ತದೆ ಈ ವಯಸ್ಸು, ಯೌವನ ಅಂತನೋ ವಯಸ್ಸು, ಯೌವನ ಮಧ್ಯ ವಯಸ್ಸು. ಆ ವಿವೇಕ ಬರುವುದೇ ಆಮೇಲೆ, ಸ್ವಲ್ಪ ಪಕ್ವತೆ ಬಳಿಕವೇ. ಹೀಗೆ ಯಾವುದೇ ವಿವೇಕಕ್ಕೆ, ಯಾವುದೇ ಅಹಿಂಸೆ, ಕಾಮಕ್ರೋಧಗಳ ಜಯ, ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲದೆ ಇರುವಂಥ ವಯಸ್ಸು ಇಲ್ಲಿಯವರೆಗೆ. ಗುಣಗಳನ್ನು ಕಿತ್ತಾಕಿತ್ತು ಇಲ್ಲಿಯವರೆಗಿನ ಕಾಲ. ಇನ್ನು ಆ ಸದ್ಗುಣಗಳು ವ್ಯಕ್ತವಾಗಲಿಕ್ಕೆ ಕಾಲ ಪಕ್ವವಾಗಿದೆ. ಅದಕ್ಕಾಗಿ ಈಗ ನಿನಗೆ ಹೇಳ್ತಿದ್ದೀನಿ ಅಂತ ನಾವು. ಇದಕ್ಕೆ ಪುಂಸಾಂ ಗುಣವಿಕರ್ಷಣ ಅಂತ ಅನ್ನೋದಕ್ಕೆ ವಿಜಯಧ್ವಜರು ಏನು ಹೇಳ್ತಾರೆ ಅಂತನ್ನೋದನ್ನು ನೋಡಬೇಕು. ಪುಂಸಾಂ ಅಧಿಕಾರಿಣ ಜ್ಞಾನಭಕ್ತ್ಯಾದಿ ಗುಣ ಸಾಮಗ್ರ್ಯಾಪಾದಕ. ಇತಃ ಉಪರಿತನಃ ಕಾಲಃ ಪ್ರಾಯೇಣ ಗುಣೇಶು ವಿಷಯೇಶು ವಿಕೃಷ್ಯ ನಾಶಯತಿ ಗುಣವಿಕರ್ಷಣ. ಅವರ ವ್ಯಾಖ್ಯಾನಗಳಲ್ಲಿ, ಅವರ ಪ್ರಯೋಗ ಮಾಡಿರುವಂಥ ವಾಕ್ಯಗಳಲ್ಲಿ ಸ್ವಲ್ಪ ಗೊಂದಲ ಇದೆ. ಅಂತೂ ಜ್ಞಾನಭಕ್ತಿ ವೈರಾಗ್ಯ ಮೊದಲಾದ ಗುಣಗಳನ್ನು ಆಪಾದನೆ ಮಾಡುವುದು ಅಂದರೆ ನಾಶ ಮಾಡುವಂಥದ್ದು. ಮತ್ತು
ಗುಣ ಅಂದರೆ ಒಂದು ಸದ್ಗುಣ ಅಂತ ಅರ್ಥ, ಇನ್ನೊಂದು ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ಈ ಭೋಗಗಳು. ಆ ಭೋಗಗಳ ಕಡೆಗೆ ನಮ್ಮ ಮನಸ್ಸನ್ನು ಸೆಳೆದು ನಮ್ಮ ಜೀವನವನ್ನು ಅಲ್ಲಿ ತೊಡಗುವಂತೆ ಮಾಡಿ ನಮ್ಮನ್ನು ಹಾಳು ಮಾಡಿಬಿಡ್ತದೆ. ಆದ್ದರಿಂದ ಗುಣವಿಕರ್ಷಣ ಅಂತ ಇನ್ನೊಂದು ಅರ್ಥನೂ ಬರೀತಾರೆ ಅವರು. ಮಾತುಗಳು ಸ್ಪಷ್ಟವಾಗಿದ್ದೇ ಹೋದರೂ ಕೂಡ ಅವರ ಅಭಿಪ್ರಾಯವನ್ನು ಹೀಗೆ ಊಹೆ ಮಾಡ್ಬೋದು. ಅದರಿಂದ ಗುಣ ಅಂದರೆ ಒಂದು ಧ್ಯಾನ ಭಕ್ತಿ ವೈರಾಗ್ಯಾದಿ ಗುಣಗಳು, ಅವುಗಳಿಗೆ ಅವುಗಳ ಆವಿಷ್ಕಾರಕ್ಕೆ ಅವಕಾಶವಿಲ್ಲದಂತೆ ಮಾಡಿ, ಮತ್ತು ನಮ್ಮ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ಪ್ರಾಕೃತವಾದ ಭೋಗಗಳ ಕಡೆಗೆ ನಮ್ಮ ಮನಸ್ಸನ್ನು ಸೆಳೆದು ನಮ್ಮ ಜೀವನವನ್ನು ಹಾಳು ಮಾಡ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಗುಣವಿಕರ್ಷಣ ಅಂತ ಅನ್ನೋದಕ್ಕೆ ವಿಜಯಧ್ವಜರು ಹೇಳಿದ ಅರ್ಥ ಆಯಿತು. ಇನ್ನು ಯಾದವಾರ ಹೇಳಿದ ಅರ್ಥಗಳನ್ನು ನೋಡಬೇಕು. ಗುಣಗಳು ಅಂದರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಅವುಗಳನ್ನು ವಿಶೇಷವಾಗಿ ಕರ್ಷತೆ ನಾಶ ಮಾಡ್ತದೆ ಅಂತಲೇ ಅರ್ಥ ಬರೆದಿದ್ದಾರೆ. ಆದ್ದರಿಂದ ಈ ಹಿಂದಿನ ವಯಸ್ಸಿನಲ್ಲಿ ನಿನಗೆ ನಾನು ಹೆಚ್ಚು ವೈರಾಗ್ಯ ಉಪದೇಶ ಮಾಡಲಿಲ್ಲ ಅಂತಲ್ಲ, ವಿದುರ ನೀತಿಯನ್ನು ಉಪದೇಶ ಮಾಡಿದ್ದ, ಸನತ್ ಸುಜಾತರನ್ನು ಕರೆಸಿ ಅವರಿಂದಲೂ ಬೋಧನೆ ಮಾಡಿಸಿದ್ದ ವಿದುರ. ಆದರೂ ಕೂಡ ಅದು ತಾತ್ಕಾಲಿಕವಾದ ಬೋಧನೆಯೇ ಆಗಿತ್ತು. ಈಗ ಧೃತರಾಷ್ಟ್ರನಿಗೆ ಪಕ್ವತೆ ಬಂದಿರುವುದರಿಂದ ಅವನಿಗೆ ಉಪದೇಶ ಮಾಡಲಿಕ್ಕೆ ತೊಡಗಿದ್ದಾನೆ. ಅದಿಷ್ಟನ್ನು ತಿಳ್ಕೊಳ್ಬೇಕು. ಇನ್ನು ಮುಂದೆ ಸ್ವೈರಜ್ಞಾತಗತಿ ಅಂತ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಗಮನ ಹರಿಸಬೇಕು. ಸ್ವೈರಜ್ಞಾತಗತಿ ಅಂದರೆ ಏನು? ರಾಧಾಕೃಷ್ಣರು ಏನು ಹೇಳ್ತಾರೆ? ತನ್ನವರಿಂದ ಅಂದರೆ ತನ್ನವರಾದ ಪಾಂಡವರಿಗೆ ಅವರಿಗೂ ಕೂಡ ಅಜ್ಞಾತಗತಿ. ಧೃತರಾಷ್ಟ್ರ ಎಲ್ಲಿದ್ದಾನೆ, ಗಾಂಧಾರಿ ಎಲ್ಲಿದ್ದಾಳೆ, ಕುಂತಿ ಎಲ್ಲಿದ್ದಾಳೆ ಅಂತ ತಿಳಿದಿರಬಾರ್ದು. ಇಲ್ಲಿ ಧೃತರಾಷ್ಟ್ರನಿಗೆ ಮಾತ್ರ ಉಪದೇಶ ಮಾಡ್ತಿದ್ದಾನೆ ವಿದುರ. ಆದರೆ ಅವನ ಜೊತೆಗೆ ಮುಂದೆ ಗಾಂಧಾರಿ ಮತ್ತು ಕುಂತಿಯರೂ ಹೋಗೋರು ಇರೋದರಿಂದ ಅದನ್ನು ನಾನು ಹೇಳಿದೆ ಅಷ್ಟೆ. ಹೀಗೆ ತನ್ನವರು ಯಾರಿಗೂ ತಿಳಿಯದಂತೆ ಆ ಧೃತರಾಷ್ಟ್ರ ಹೊರಟು ಹೋಗಬೇಕು ಅಂತನ್ನುವುದು ವಿದುರನ ಆಲೋಚನೆ ಆಗಿತ್ತು ಅಂತ ಇಷ್ಟಿದು ಕಂಡು ಬರ್ತದೆ ರಾಧಾಕೃಷ್ಣರ ವ್ಯಾಖ್ಯಾನದ ಪ್ರಕಾರ. ಉಳಿದವರ ವ್ಯಾಖ್ಯಾನಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ಧಾಟಿಯೇ ಇದೆ. ಸ್ವೈಹಿ ಜ್ಞಾತಿಭಿಹಿ, ತನ್ನ ಬಂಧುಗಳಿಗೂ ತಿಳಿಯದಂತೆ ಧೃತರಾಷ್ಟ್ರನ ಗತಿ, ಅವನ ಚಲನವರ್ಣ ಬೇರೆ ಯಾರಿಗೂ ತಿಳಿದಿರಬಾರ್ದು, ಹಾಗೆ ಅವನು ಹೊರಟೋಗಬೇಕು ಅನ್ನುವುದು ಆ ಥರ ವಿದುರನ ಆಲೋಚನೆ ಆಗಿತ್ತು. ಇದಿಷ್ಟನ್ನು ನಾವೀಗ ನೋಡಿದ್ವಿ. ಇದನ್ನೆಲ್ಲ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದಂತೆ ನೋಡಿದ್ವಿ. ಆದರೆ ಆಚಾರ್ಯರು ಅದಕ್ಕೆ ವಿವಿಕ್ತ ಗತಿ ಅಂತ ಅರ್ಥ ಮಾಡ್ತಾರಲ್ಲ, ಅದನ್ನು ಒಂದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಅದಕ್ಕೆ ವಿಜಯಧ್ವಜರು ಏನು ಹೇಳ್ತಾರೆ ಮತ್ತು ಯಾದವಾರ್ಯರು ಏನು ಹೇಳ್ತಾರೆ, ಹಾಗೆ ಬನ್ನಂಜ ಗೋವಿಂದಾಚಾರ್ಯರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಉದ್ಧರಿಸಿ ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಸ್ವೈರಜ್ಞಾತಗತಿ ಅಂದರೆ ವಿವಿಕ್ತಗತಿ, ನತು ಸ್ವೈಹಿ ಪಾಂಡವೈಹಿ ಅವಿಜ್ಞಾತಗತಿ. ಪಾಂಡವರಿಗೂ ತಿಳಿಯದಂತೆ ನೀನು ಎಲ್ಲೋ ಹೊರಟು ಹೋಗಬೇಕು ಅಂತ ಅರ್ಥ ಅಲ್ಲ, ರಹಸ್ಯ ಪ್ರದೇಶದಲ್ಲಿ ಇರಬೇಕು ಅಂತ ಇಷ್ಟೇ ಅರ್ಥ. ಪಾಂಡವರ ಅನುಮತಿ ಪಡೆದೇ ಅವನು ವನವಾಸಕ್ಕೆ ಹೋದ ಅಂತ ಮಹಾಭಾರತದಲ್ಲಿದೆ. ಹಾಗಾದರೆ ಈ ಶಬ್ದಗಳನ್ನು ಹೊಂದಿಸುವುದು ಹೇಗೆ ಅಂತ ಪ್ರಶ್ನೆ ಬಂದರೆ, ಸ್ವೈರಿಣಿ ಅಂತಾರಲ್ಲ, ಸ್ತ್ರೀಯನ್ನು ಸ್ವೈರಿಣಿ ಅಂತಂತಾರೆ. ಅವಳು ನಡತೆಗೆಟ್ಟಿದ್ರೆ, ತನ್ನ ಇಚ್ಛೆಯಂತೆ ಅವಳು ವರ್ತಿಸ್ತಾ ಇದ್ರೆ, ನಡತೆಗೆಟ್ಟವಳು ಅಂತಲೇ ಏನಲ್ಲ, ಸ್ವಲ್ಪ ಬೀಡು ಬೀಸಾದ ಸ್ವಭಾವ, ಇನ್ನೊಬ್ಬರ ಮಾತನ್ನು ಕೇಳದೇ ಇರುವಂಥ ಸ್ತ್ರೀ ಅಂತಾದರೆ, ಸ್ವೇಚ್ಛಾನುಸಾರೇಣ ಯಾರು ವರ್ತಿಸ್ತಿರ್ತಾಳೆ ಅವಳನ್ನು ಸ್ವೈರಿಣಿ ಅಂತಂತಾರೆ. ಅವಳು ವ್ಯಭಿಚಾರಿಣಿನೂ ಆಗಿರಬಹುದು, ಅಥವಾ ಒಟ್ಟಾರೆ ತನ್ನ ಇಚ್ಛೆಯಂತೆ ನಡೆಯುವ ವ್ಯಕ್ತಿಯೂ ಕೂಡ ಆಗಿರಬಹುದು. ಹಾಗೆ ಸ್ವೈರಿಣಿ ಅಂತ ಶಬ್ದ ಇದೆಯಲ್ಲ, ಅದೇ ಥರ ಇಲ್ಲೂ ಕೂಡ ನಿನ್ನ ಧೃತರಾಷ್ಟ್ರನ ಇಚ್ಛೆಗೆ ತಕ್ಕಂತೆ ಎಲ್ಲಿ ಹೋಗಬೇಕು ಅಂತಿದೆಯೋ ಅಲ್ಲಿ ಹೋಗು. ನಿನ್ನ ಇಚ್ಛೆ ಅದು ಪಾಂಡವರಿಗೆ ನಿನ್ನ ಬಗ್ಗೆ ಗೊತ್ತಿರಲಿ ಅಂತಲೇ ನಿನ್ನ ಇಚ್ಛೆ, ಯಾಕಂದ್ರೆ ಅದು ಮುಂದೆ ಹಾಗೇ ಬರ್ತದೆ. ನಾನು ಇಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಶತಯೂಪ ಅನ್ನುವ ರಾಜನ ಬಳಿಗೆ ಹೋಗಬೇಕು ಅಂತ ಅವನ ಆಲೋಚನೆ. ಕುರುಕ್ಷೇತ್ರಕ್ಕೆ ಹೋಗಬೇಕು ಅಂತ, ಶತಯೂಪ ಅನ್ನೋ ರಾಜ ಮುಂದೆ ಅಲ್ಲಿ ಸಿಗ್ತಾನಷ್ಟೆ. ಅದನ್ನು ನಾವು ಹೀಗೆ ತಿಳ್ಕೋಬೇಕು. ನ ಪರೇಚ್ಛಾತಃ, ಇನ್ನೊಬ್ಬರು ಯಾರ್ದೋ ಇಚ್ಛೆಗೆ ತಕ್ಕಂತೆ ಇವನು ಹೋಗುವುದಲ್ಲ, ತನ್ನವರ ಇಚ್ಛೆಗೆ ತಕ್ಕಂತೆಯೇ ಇವನು ಹೋಗಬೇಕು ಅಂತ ಅದರ ಅಭಿಪ್ರಾಯ. ತಾನು ತನ್ನ ಜೊತೆ ಬಂದಿರುವವರು ಅವ್ರದ್ದು ಆಲೋಚನೆ ಏನಿದೆ ಅದ್ರ ತಕ್ಕಂತೆ ಇವನು ಪ್ರಯಾಣದ ಗುರಿ ಇರಬೇಕು ಅಂತ. ಇದು ವಿವರಣೆ ಉತ್ಪತ್ತೇ. ಇನ್ನು ಯಾದವಾರ್ಯರು ಏನು ಹೇಳ್ತಾರೆ, ಸ್ವೈರಜ್ಞಾತಗತಿ ಅಂತ ಅನ್ನೋದಕ್ಕೆ ಸ್ವೈರಜ್ಞಾತ ಅನ್ನುವ ಶಬ್ದಕ್ಕೇನೆ ವಿವಿಕ್ತ ದೇಶ ಅಂತ ಲಕ್ಷಣಾವೃತ್ತಿಯಿಂದ ಅರ್ಥ ಮಾಡಬೇಕು ಅಂತ ಅರ್ಥ ಹೇಳ್ತಾರೆ. ಇದು ಯಾದವಾರ್ಯರು ನಮಗೆ ತಿಳಿಸುವಂಥ ಅರ್ಥ. ಲಕ್ಷಣಾವೃತ್ತಿಯಿಂದ ಹಾಗೆ ಅರ್ಥ ಮಾಡಿಬಿಡೋದು.
ಅದೇ ಆ ಶಬ್ದಕ್ಕೆ ಹೇಗೆ ಅರ್ಥ ಹೇಗೆ ಬಂತು? ಸ್ವೈರಿಣಿ ಎಂಬ ಶಬ್ದದಂತೆ ಇಲ್ಲಿಯೂ ಕೂಡ ಅರ್ಥ ಅಂತ ವಿಜಯಧ್ವಜರು ಹೇಳಿದ್ದಾರೆ. ಅಷ್ಟೆಲ್ಲ ವಿವರಣೆ ಕೊಟ್ಟಿಲ್ಲ. ಲಕ್ಷಣಾವೃತ್ತಿಯನ್ನು ಯಾಕೆ ಮಾಡ್ತಾರೆ? ಶಬ್ದಕ್ಕಿರುವಂಥ ಮೂಲ ಅರ್ಥವನ್ನು ಪರಿತ್ಯಾಗ ಮಾಡಿ ಲಕ್ಷಣಾವೃತ್ತಿಯನ್ನು ಆಶ್ರಯಿಸ್ತಾರೆ ಯಾಕೆ ಅಂದರೆ, ಮೂಲ ಅರ್ಥ ಹೊಂದದೇ ಇದ್ದಾಗ, ಅದರ ಒರಿಜಿನಲ್ ಮೀನಿಂಗ್ ಹೊಂದದೇ ಇದ್ದಾಗ ಅದರ ಮತ್ತೊಂದು ಅರ್ಥವನ್ನು ತೊಗೊಂಡಿರ್ತಾರಷ್ಟೆ. ಇದು ನಮ್ಗೆ ಗೊತ್ತಿರುವಂಥ ವಿಚಾರ. ಹಾಗೆ ಯಾವುದೋ ಒಂದು ಅಜ್ಞಾತವಾದ ಪ್ರದೇಶಕ್ಕೆ ಹೊರಟು ಹೋಗುವಂತ ಅವರ ಯಾದವಾರ್ಯರ ಅಭಿಪ್ರಾಯ. ಗೌಣಿ ವೃತ್ತಿಯಿಂದ ಹಾಗೆ ಅರ್ಥ ಮಾಡಬೇಕು ಅಂತ. ಇದಿಷ್ಟು ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾಡಿದಂಥ ಅರ್ಥ ಆಯಿತು. ಬನ್ನಂಜ ಗೋವಿಂದಾಚಾರ್ಯರು ಇಲ್ಲಿ ಬೇರೆ ವ್ಯಾಖ್ಯಾನಗಳನ್ನು ಉದ್ಧರಿಸಿ ಒಂದಿಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಸ್ವೈರಜ್ಞಾತಗತಿ ಅಂತ ಅನ್ನೋದಕ್ಕೆ ಅದನ್ನು ಒಂದಿಷ್ಟು ನಾವೀಗ ಗಮನಿಸಬೇಕು. ಯಾದವೇಂದ್ರ ತೀರ್ಥರು ಮತ್ತು ಅನಂತ ತೀರ್ಥರು ಅವರ ವ್ಯಾಖ್ಯಾನಗಳನ್ನು ಉದ್ಧರಿಸಿದ್ದಾರೆ. ಸ್ವೈರಮೇವ ಜ್ಞಾತಾಗತಿ ನತು ಸರ್ವಸ್ಯ ಲೋಕಸ್ಯ. ತನ್ನ ಇಚ್ಛೆಯಂತೆ ತನ್ನವರಾದ ಪಾಂಡವರಿಗೆ ತಿಳಿದಿರುವಂಥ ಚಲನವಲನ ಈ ಒಂದು ಧೃತರಾಷ್ಟ್ರಂದು, ಹೊರತು ಸರ್ವಸ್ಯ ಲೋಕಸ್ಯ ನ, ಸಮಸ್ತ ಜಗತ್ತಿಗೂ ಕೂಡ ಅವನ ಬಗ್ಗೆ ತಿಳಿದಿರಬೇಕು ಅಂತಲ್ಲ. ಎಲ್ಲರಿಗೂ ತಿಳಿಯೋದು ಬೇಡ, ತನ್ನವರಿಗೂ ತಿಳಿಯೋದು ಬೇಡ ಅಂತ ಅರ್ಥ ಅಲ್ಲ. ತನ್ನವ್ರಿಗೆ ಪಾಂಡವರಿಗೆ ಗೊತ್ತಿರಲಿ, ಯಾಕಂದರೆ ಪಾಂಡವರು ಮತ್ತೆ ಅವನ ಬಳಿಗೆ ಹೋಗೇ ಇದ್ದಾರೆ. ಅದನ್ನು ನಾವು ನೋಡೇ ಇದ್ದೇವೆ. ನಡುವೆ ಒಂದು ಎರಡು ಮೂರು ಬಾರಿ ಅವನ ಬಳಿಗೆ ಹೋಗಿ ಅವನು ನೋಡಿ ಬಂದಿದ್ದಾರೆ. ತಮ್ಮ ತಾಯಂದಿರನ್ನ, ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ನೋಡಿ ಬಂದಿದ್ದಾರೆ. ಈಗ ಯಾವುದೋ ಒಂದು ಏಕಾಂತದ ಅರಣ್ಯದ ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂತ ಅದರ ತಾತ್ಪರ್ಯ. ಅವಿಜ್ಞಾತ ಲೋಕೈಹಿ ಅವಿಜಿತಾಗತಿ ಅಂತ ಹಿಂದೆ 26ನೇ ಶ್ಲೋಕದಲ್ಲಿ ಅವಿಜ್ಞಾತಗತಿ ಅಂತ ಬಂದಿದೆಯಲ್ಲ, ಅದರದ್ದು ಕೂಡ ಅಭಿಪ್ರಾಯ ಹೇಳಿದಂತಾಗ್ತದೆ. ಜನರಿಗೆ ಯಾರಿಗೂ ತಿಳಿಯಬಾರ್ದಷ್ಟೇ, ಹೊರತು ಪಾಂಡವರಿಗೂ ತಿಳಿಯಬಾರ್ದು ಅಂತ ಅದರ ತಾತ್ಪರ್ಯ ಅಲ್ಲ. ಸ್ವೈಹಿ ಅವಿಜ್ಞಾತಗತಿ ಅಂತ ಅರ್ಥ ಮಾಡಬಾರ್ದು ಅಂತ ಉಳಿದ ವ್ಯಾಖ್ಯಾನಕಾರ ಹೇಳಿದಾರಲ್ಲ, ಗೋವಿಂದಾಚಾರ್ಯ ಅಂತಾರೆ ಹಾಗೆ ಅರ್ಥ ಮಾಡಿದ್ರು ಏನು ತಪ್ಪಿಲ್ಲ ಅಂತ. ಸ್ವೈಹಿ ಅವಿಜ್ಞಾತಗತಿ ಅಥವಾ ಸ್ವೈಹಿ ಅವಿಜ್ಞಾತಗತಿ ಇತ್ಯೇವ ಛೇದ ತಸ್ಯೇದಂ ತಾತ್ಪರ್ಯ ಮುಚ್ಯತೆ ವಿವಿಕ್ತಗತಿ ಅಂತ. ವಿವಿಕ್ತಗತಿ ಉಳ್ಳವನಾಗಿರಬೇಕು ಅಂದರೆ ರಹಸ್ಯ ಪ್ರದೇಶದಲ್ಲಿ ನೀನಿರಬೇಕು ಅಂತ ಅದರ ಅಭಿಪ್ರಾಯ. ಪದಚ್ಛೇದ ಏನಾದರೂ ಮಾಡಿ, ಸ್ವೈರ ಜ್ಞಾತಗತಿ ಅಂತಾದರೂ ಮಾಡಿ, ಸ್ವೈಹಿ ಅಜ್ಞಾತಗತಿ ಅಂತಾದರೂ ಮಾಡಿ, ಅದರ ತಾತ್ಪರ್ಯ ಏಕಾಂತದ ಪ್ರದೇಶದಲ್ಲಿರಬೇಕು ಅಂತ ಅದರ ತಾತ್ಪರ್ಯ. ಯಾಕಂದರೆ ಭಾರತದಲ್ಲಿ ಆ ಥರ ಇದೆ. ಯಾದವಾಂತ ತೀರ್ಥರು ಹೇಳ್ತಾರೆ ಅದನ್ನು, ಸ್ವೈಹಿ ಅಜ್ಞಾತಃ ಅಪ್ರಾಪ್ತಃ ಗತಿ ಯಶಸಃ. ಇದು ಯಾದವೇಂದ್ರ ತೀರ್ಥರು ಮಾಡುವಂಥ ವ್ಯಾಖ್ಯಾನ. ಪಾಂಡವೈ ಧೃತರಾಷ್ಟ್ರಗತಿ ಜ್ಞಾನೇಪಿ ನ ವಿರೋಧ. ಪಾಂಡವರಿಗೆ ಧೃತರಾಷ್ಟ್ರನ ಬಗ್ಗೆ ಗೊತ್ತಿದ್ರೂ ಕೂಡ ಅಲ್ಲೇನೂ ತೊಂದರೆ ಇಲ್ಲ ಅಂತ ಅದರ ಅಭಿಪ್ರಾಯ. ಪಾಂಡವಾನಾಂ ಧೃತರಾಷ್ಟ್ರಗತಿ ಜ್ಞಾನೇಪಿ ಯತ್ರ ಗತಂ ತದ್ವಿವಿಕ್ತಂ ನ ಜ್ಞಾತಪೂರ್ವಂ. ಪಾಂಡವರಿಗೆ ಅದೆಲ್ಲ ಗೊತ್ತಿತ್ತು, ಆದರೂ ಕೂಡ ಉಳಿದ ಜನರಿಗೆ ಗೊತ್ತಿರಲಿಲ್ಲ. ಇವನು ಎಲ್ಲಿ ಹೋಗಿದ್ದ ಧೃತರಾಷ್ಟ್ರ ಅದು ವಿವಿಕ್ತವೇ ಆಗಿತ್ತು, ರಹಸ್ಯ ಪ್ರದೇಶವೇ ಆಗಿತ್ತು. ಇಷ್ಟು ತಾತ್ಪರ್ಯ. ಅನಂತ ತೀರ್ಥರು ವ್ಯಾಖ್ಯಾನ ಮಾಡುವಂತೆ ಸ್ವೈರಂ ಸಮ್ಯಕ್ ಜ್ಞಾತಾಗತಿ ಯಶಸಃ. ಸ್ವೈರಂ ಅಂದರೆ ಚೆನ್ನಾಗಿ ಅಂತ ಅರ್ಥ. ಇವನ ಧೃತರಾಷ್ಟ್ರನ ಚಲನವಲನ ಚೆನ್ನಾಗಿ ಪಾಂಡವರಿಗೆ ತಿಳಿದಿತ್ತು. ಪಾಂಡವೈ ವಿಜ್ಞಾತಗಮನ ಏವ ಭವಾನ್ ಯಾತ. ಪಾಂಡವರಿಗೂ ಗುರುತು ಪರಿಚಯ ಇಲ್ಲದಂತೂ ಎಲ್ಲೋ ತಪ್ಪಿಸ್ಕೊಂಡು ಹೋಗು ನನ್ನ ತಾತ್ಪರ್ಯ ಅಲ್ಲ, ಅಲ್ಲಿ ಹೋಗು ಅಂತ ಅದರ ಅಭಿಪ್ರಾಯ. ಇದು ಎಲ್ಲ ವ್ಯಾಖ್ಯಾನಕಾರರು ಆ ಸ್ವೈರಗತಿ ಅಂತ ಅನ್ನೋದಕ್ಕೆಲ್ಲ ಮಾಡಿದಂಥ ಅರ್ಥ. ಇನ್ನು ಮುಂದೆ ಈಗ ನಾವೀಗಾಗಲೇ 28 ಶ್ಲೋಕದವರೆಗೆ ನೋಡಿದ್ದೀವಿ. 30ನೇ ಶ್ಲೋಕವು ಕೂಡ ಸಮಾಪ್ತ ಆಗಿದೆ. ಅಲ್ಲಿ ಈ ಗಾಂಧಾರಿ ಹೋದಳು, ಕುಂತಿ ಹೋದಳು ಅಂತ ಹೀಗೆಲ್ಲ. ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಂ ಅವಸತ್ ಸಂವಿಹಾರಂ. ಅವನು ಹಿಮಾಲಯಕ್ಕೆ ಹೋದ ಅಂತ ಇಲ್ಲಿ 30ನೇ ಶ್ಲೋಕದಲ್ಲಿದೆ. ಅದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಮತ್ತಷ್ಟು ವಿಷಯಗಳನ್ನು ಈಗ ನೋಡಬೇಕಷ್ಟೆ. ಈ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಇದರ ಕುರಿತಾಗಿ ಒಂದಿಷ್ಟು ವಿಷಯಗಳು ಬಂದಿವೆ. ಅವುಗಳನ್ನು ಕೂಡ ನಾವೀಗ ನೋಡಬೇಕು. ನಾನು ಅವತ್ತು ಮೊನ್ನೆ ಹೇಳಿದ್ದೆ, ಅದ್ರ ಬಗ್ಗೆ ನಂದು ಇನ್ನೂ ಪೂರ್ಣವಾದ ಅಧ್ಯಯನ ಆಗಿರಲಿಲ್ಲ. ಆದ್ದರಿಂದ
ಅದನ್ನೆಲ್ಲವನ್ನೂ ಹೇಳಲಿಲ್ಲ. ಇವತ್ತು ಅದರ ಅಧ್ಯಯನ ಎಲ್ಲ ಮುಗಿದಿರೋದ್ರಿಂದ ಅದನ್ನು ಈಗ ಸ್ಪಷ್ಟವಾಗಿ ಹೇಳ್ತಿದ್ದೇನಷ್ಟೆ. ಮೊದಲು ಈ ಧೃತರಾಷ್ಟ್ರ ಹೋಗಿದ್ದು ಈ ಕುರುಕ್ಷೇತ್ರಕ್ಕೆ ಹೋಗಿ ಹಸ್ತಿನಾವತಿಗೆ ಸಮೀಪ ಇರುವಂತಹ ಪ್ರದೇಶವೇ, ಆದರೆ ಒಂದು ಕಾಡಷ್ಟೆ, ಅಲ್ಲಿ ಹೋಗಿದ್ದ. ಅಲ್ಲಿ ಶತಯೂಪ ಅನ್ನೋ ಒಬ್ಬ ರಾಜನು ಕೂಡ ಅವನಿಗೆ ಭೇಟಿಯಾಗಿದ್ದ ಅಂತ ನಾವು ನೋಡಿದ್ದೀವಿ. ಧೃತರಾಷ್ಟ್ರ, ಕುಂತಿ ಮತ್ತು ಗಾಂಧಾರಿ, ಅವರಿಬ್ಬರ ಜೊತೆಗೆ ಸಂಜಯ ಮತ್ತು ವಿದುರ, ಇಷ್ಟು ಜನ ಇದ್ದರು. ಈ 3 ಜನ ಎಲ್ಲೆಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದರು ಅನ್ನೋದ್ರ ಬಗ್ಗೆ ಘಟನಾವಳಿಗಳನ್ನು ಮಹಾಭಾರತದಲ್ಲೇ ಹೇಳಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಅದು ಬಂದಿದೆ. ಅದೊಂದಿಷ್ಟನ್ನು ನಾವು ಈಗ ಗಮನಿಸಬೇಕು. ಕುರುಕ್ಷೇತ್ರದ ಪರಿಸರದಲ್ಲಿ ಅಲ್ಲಿರುವ ಅರಣ್ಯದಲ್ಲಿ ಏನಿದ್ರಲ್ಲ ಪಾಂಡವರು, ಆಗ ಈ ಮೊದಲು ವಿದುರ ತನ್ನ ಶರೀರ ಪರಿತ್ಯಾಗ ಮಾಡಿದ. ತನ್ನ ಅಂಶವನ್ನು ಆ ಯಮನಲ್ಲಿ ಅವನು ಒಗ್ಗೂಡಿಸಿದ. ಅದಾದ ಮೇಲೆ ಕೆಲವು ಕಾಲದ ಬಳಿಕ ಈ ಧೃತರಾಷ್ಟ್ರ, ಕುಂತಿ ಮತ್ತು ಗಾಂಧಾರಿ 3 ಕೂಡ ಗಂಗಾದ್ವಾರಕ್ಕೆ ಹೋದರು. ಮಹಾಭಾರತದಲ್ಲಿ ಆ ವಿಷಯ ಬರ್ತದೆ. ಗಂಗಾ ನದಿಯ ತೀರಕ್ಕೂ, ಗಂಗಾದ್ವಾರ ಅಂದರೆ ಹರಿದ್ವಾರ, ಅಲ್ಲಿ ಹೋದರು. ಹಿಮಾಲಯದ ಪರಿಸರಕ್ಕೆ ಹೋದರು. ಅಲ್ಲಿ ಈ 3 ಕೂಡ ಪ್ರಾಣ ಪರಿತ್ಯಾಗ ಮಾಡಿದರು. ಅಲ್ಲೇ ಇವರು 3 ಜನ ಪ್ರಾಣ ಪರಿತ್ಯಾಗ ಮಾಡಿದರೂ ಕೂಡ ಸಂಜಯ ಪ್ರಾಣ ಪರಿತ್ಯಾಗ ಮಾಡಿರಲಿಲ್ಲ. ಸಂಜಯನೊಬ್ಬನನ್ನು ಧೃತರಾಷ್ಟ್ರ ದೂರ ಕಳಿಸಿದ. ಅಲ್ಲೊಂದು ಕಾಡ್ಗಿಚ್ಚು ಹುಟ್ಟಿತ್ತು. ಆ ಕಾಡ್ಗಿಚ್ಚಿನಲ್ಲಿ ಇವರು 3 ಜನ ಪ್ರಾಣ ಪರಿತ್ಯಾಗ ಮಾಡಿದರು. ಆದರೆ ಧೃತರಾಷ್ಟ್ರ ಸಂಜಯನನ್ನು ದೂರ ಕಳಿಸಿದ. ಸಂಜಯ ಅಲ್ಲಿಂದ ದೂರ ಹೋಗಿ ವೇದವ್ಯಾಸರಿಗೆ ನಡೆದ ಸುದ್ದಿಯನ್ನೆಲ್ಲ ಹೇಳಿ ಅಲ್ಲಿಂದ ಆತ ಹೊರಟು ಹೋದ. ಇದು ನಮಗಲ್ಲಿ ಒಟ್ಟಾರೆ ಘಟನಾಕ್ರಮ. ಮೊದಲು ವಿದುರ, ಆಮೇಲೆ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ, ಕೊನೆಗೆ ಸಂಜಯ. ಅಂತೂ ಮೊದಲು ಈ 3 ಜನ ಹೋಗಿದ್ದು ಕುರುಕ್ಷೇತ್ರಕ್ಕೆ, ಅಲ್ಲಿರುವಂಥ ವ್ಯಾಸಾಶ್ರಮಕ್ಕೆ ಅವ್ರು ಹೋಗಿದ್ದು. ಅಲ್ಲಿಂದ ಮುಂದೆ ಕೆಲವು ಕಾಲ ಆದ ಬಳಿಕ ಅವರು ಹರಿದ್ವಾರಕ್ಕೆ ಹೋದರು. ಅಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದರು. ಇದೆಲ್ಲವೂ ಆದ ಬಳಿಕ ಕೊನೆಗೆ ಸಂಜಯ ಪ್ರಾಣ ಪರಿತ್ಯಾಗ ಮಾಡಿದ. ಇದಿಷ್ಟು ಒಟ್ಟಾರೆ ಕಥೆ. ಆದ್ದರಿಂದಲೇ ಹಿಮಾಲಯಂ ನೆಸ್ತದಂಡ ಪ್ರಹರ್ಷಂ ಅಂತ ಈ ಭಾಗವತದಲ್ಲಿ 30ನೇ ಶ್ಲೋಕ ಇದೆಯಲ್ಲ, ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾಚಾನು ಜಗಾಮ ಸಾಧ್ವಿ ಹಿಮಾಲಯಂ ನೆಸ್ತದಂಡ ಪ್ರಹರ್ಷಂ ಅಂತ. ಈ ತನ್ನ ಗಂಡ ಧೃತರಾಷ್ಟ್ರ ಕಾಡಿಗೆ ಹೊರಟು ನಿಂತಾಗ ಆಗ ಈ ಸೌಬಲಿ ಇವಳು ಕೂಡ ಹೊರಟ್ಲು ಅಂತ ಬಂದಿದೆ. ಮತ್ತು ಕುಂತಿಯು ಕೂಡ ಹೊರಟ್ಲು, ಅದೆಲ್ಲ ಇದೆ. ಅವ್ರು ಎಲ್ಲಿ ಹೋದರು ಅಂದರೆ ಹಿಮಾಲಯಂ ನೆಸ್ತದಂಡ ಪ್ರಹರ್ಷಂ. ಸರ್ವಸಂಗ ಪರಿತ್ಯಾಗಿಗಳಾದಂಥ ಸನ್ಯಾಸಿಗಳಿಗೆ ಬಹಳ ಪ್ರಿಯವಾದಂಥ ಒಂದು ಪರಿಸರ ಅದು. ಮನಸ್ವಿನಾಂ ಅಭವತ್ ಸಂವಿಹಾರಂ. ಅಂಥ ಪರಿಸರದಲ್ಲಿ ಅವ್ರು ಹೋಗಿದ್ರು ಅಂತ ಕೇಳಿ ಬರ್ತದೆ. ಹೀಗೆ ಹಿಮಾಲಯಕ್ಕೆ ಹೋದರು ಅಂತ ಭಾಗವತ ಹೇಳುವುದು ಏನಿದೆ, ಸ್ವಲ್ಪ ಮುಂದೆ ನಡೆದ ಘಟನೆಯನ್ನು ಹೇಳಿದೆ. ಆದರೆ ವಸ್ತುತಃ ಅದಕ್ಕಿಂತ ಮುಂಚೆ ಅವ್ರು ಹೋಗಿದ್ದು ಈ ಕುರುಕ್ಷೇತ್ರದ ಪರಿಸರಕ್ಕೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಮಹಾಭಾರತದಲ್ಲಿ ಆ ಕಥಾ ಎಲ್ಲ ಬಂದಿದೆ, ಅದಕ್ಕನುಸಾರವಾಗಿ ತಿಳ್ಕೊಳ್ಬೇಕು ಅದನ್ನು. ಶತಯೂಪ ಅನ್ನುವ ರಾಜನ ಬಗ್ಗೆ ಕೂಡ ನಾವೀಗಾಗಲೇ ಕಳೆದ ದಿವಸ ನೋಡಿದ್ದೀವಿ. ಅದ್ರ ಬಗ್ಗೆ ಹೆಚ್ಚೇನು ನಾನು ಹೇಳೋದಿಲ್ಲ. ಮಹಾಭಾರತದ ಆಶ್ರಮವಾಸಿಕ ಪರ್ವದಲ್ಲಿ, ಅದು 15ನೇ ಪರ್ವ, ಅಲ್ಲಿ 19ನೇ ಅಧ್ಯಾಯದಲ್ಲಿ ಈ ಎಲ್ಲ ವಿಷಯ ಒಂದಿಷ್ಟು ಕೇಳಿ ಬರ್ತದೆ. ಧೃತರಾಷ್ಟ್ರಾದಿಗಳು ಕುರುಕ್ಷೇತ್ರಕ್ಕೆ ಹೋಗಿದ್ದು, ಗಂಗಾ ನದಿ ತೀರದಲ್ಲಿ ಮೊದಲು ಒಂದು ಸ್ವಲ್ಪ ಕಾಲ ವಾಸ ಮಾಡಿದರು. ಅಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗಿ ಶತಯೂಪನ ಆಶ್ರಮದಲ್ಲಿ ವಾಸ ಮಾಡಿದರು ಅಂತ 19ನೇ ಅಧ್ಯಾಯದಲ್ಲಿ ಕೇಳಿ ಬರ್ತದೆ. ತಥೋ ಭಾಗೀರಥಿ ತೀರೆ ಮೇಧ್ಯೆ ಪುಣ್ಯಜನೋಚಿತೆ ನಿವಾಸಮಕರೋದ್ರಾಜ ವಿದುರಸ್ಯ ಮತೆ ಸ್ಥಿತಃ. ಅಲ್ಲಿ ಅನೇಕ ಜನ ಅವನು ಭೇಟಿ ಮಾಡಲಿಕ್ಕೆ ಬಂದಿರ್ತಿದ್ರು ಅಂತ ಕೇಳಿ ಬಂದಿದೆ. ಕುಂತಿ ಮತ್ತು ಗಾಂಧಾರಿಯರು ಧೃತರಾಷ್ಟ್ರನ ಸೇವಾ ಮಾಡಿದರು. ಅಥಾಸಸಾದ ರಾಜರ್ಷಿಂ ಶತಯೂಪಂ ಮನೀಷಿಣಂ. ಶತಯೂಪ ಅಂತ ರಾಜರ್ಷಿ, ಅವನು ಕೂಡ ಅಲ್ಲೇ ತಪಸ್ಸು ಮಾಡ್ತಿದ್ದ. ಅವನ ಬಳಿಗೆ ಧೃತರಾಷ್ಟ್ರ ಹೋಗಿದ್ದ. ಕೆಲವು ಕಾಲ ಅಲ್ಲೇ ವಾಸ ಮಾಡಿಕೊಂಡಿದ್ರು ಅಂತ ಇದಿಷ್ಟು ಬಂದಿದೆ. ಶತಯೂಪನ ಬಗ್ಗೆ 9ನೇ ಶ್ಲೋಕದಲ್ಲಿ ಬಂದಿದೆ.
ಮುಂದೆ ಕುರುಕ್ಷೇತ್ರದಲ್ಲಿ ಅವರು ವಾಸ ಮಾಡಿಕೊಂಡಿದ್ದರು ಅಂತನ್ನೋದು ಕೂಡ ಅಲ್ಲಿ 8ನೇ ಶ್ಲೋಕದಲ್ಲಿ ಬಂದಿದೆ. ಆದ್ದರಿಂದ ಮಹಾಭಾರತದ ಈ ಉಲ್ಲೇಖಗಳನ್ನು ನಾವು ಸರಿಯಾಗಿ ಗಮನಿಸಬೇಕು. ಕುರುಕ್ಷೇತ್ರದಿಂದ ಮುಂದೆ ಗಂಗಾದ್ವಾರಕ್ಕೆ ಹೋದರು ಅಂತನ್ನುವ ವಿಷಯ, ಗಂಗಾದ್ವಾರ ಅಂದರೆ ಹರಿದ್ವಾರ ಅಥವಾ ಹರದ್ವಾರ, ಅಲ್ಲಿಗೆ ಅವ್ರು ಹೋದರು ಅನ್ನೋ ವಿಷಯ ಮುಂದೆ 37ನೇ ಅಧ್ಯಾಯದಲ್ಲಿ ಕೇಳಿ ಬರ್ತದೆ. ಅದೇ ಆಶ್ರಮವಾಸಿಕ ಪರ್ವದ 37ನೇ ಅಧ್ಯಾಯದಲ್ಲಿ ಆ ವಿಚಾರ ಬಂದಿದೆ. ಅಲ್ಲಿ ಧೃತರಾಷ್ಟ್ರಾದಿಗಳ 3 ಜನರ ಮರಣ ಆ 37ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಅವನು ಗಂಗಾದ್ವಾರಕ್ಕೆ ಹೋದ ವಿಷಯ ಬಂದಿದೆ. ಮುಂದೆ ಅಲ್ಲಿ 31ನೇ ಶ್ಲೋಕದಲ್ಲಿ ಅವನು ಈ 3 ಜನ ಕೂಡ ಮರಣಿಸಿದ ವಿಷಯ ಬಂದಿದೆ. ಹೀಗೆ 15ನೇ ಪರ್ವ ಅಂದರೆ ಆಶ್ರಮವಾಸಿಕ ಪರ್ವ, ಆ ಆಶ್ರಮವಾಸಿಕ ಪರ್ವದ 19ನೇ ಅಧ್ಯಾಯದಿಂದ ಆರಂಭ ಮಾಡಿಕೊಂಡು 37ನೇ ಅಧ್ಯಾಯದವರೆಗೆ ಇವಿಷ್ಟೆಲ್ಲ ವಿಷಯಗಳು ಬಂದಿವೆ. ಅದಕ್ಕನುಸಾರವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಮಾಡುವಾಗ ತಮ್ಮ ತಾತ್ಪರ್ಯ ನಿರ್ಣಯದ ಕನ್ನಡದ ಅನುವಾದದಲ್ಲಿ ಅದನ್ನು ಹಾಗೇ ಮಾಡಿದ್ದಾರೆ. ಕುರುಕ್ಷೇತ್ರದಿಂದ ಗಂಗಾದ್ವಾರಕ್ಕೆ ಹೋಗಿದ್ದ. ಅಲ್ಲಿ ಒಂದು ಕಡೆ ಯಜ್ಞ ಮಾಡಬೇಕು ಅಂತ ಆ ಅಗ್ನಿಯನ್ನು ತನ್ನ ಹೃದಯದಿಂದ ಹೊರಗೆ ತೆಗೆದ. ಉಪಾಸನಾಗ್ನಿ ಅಂತೇನು ಈ ಗೃಹಸ್ಥರು ಆರಾಧನೆ ಮಾಡುವಂಥ ಅಗ್ನಿ ಇರ್ತದೆ, ಆ ಉಪಾಸನಾಗ್ನಿಯನ್ನು ಹೃದಯದಲ್ಲೇ ಸಮಾರೋಪ ಮಾಡ್ಕೊಂಡಿರ್ತಾರೆ. ಅದನ್ನು ಹೊರಗೆ ತೆಗೆದ ಅಗ್ನಿಯನ್ನು ಅಗ್ನಿಕುಂಡದಲ್ಲಿ ಸ್ಥಾಪನೆ ಮಾಡಿದ, ಒಂದು ಯಜ್ಞ ಮಾಡಬೇಕು ಅಂತ. ಆ ಯಜ್ಞ ಆಯಿತು, ಆದರೆ ಮುಂದೆ ದೈವವಶಾತ್ ಅದು ಕಾಳ್ಗಿಚ್ಚಾಗಿ ಹಬ್ಬಿತು. ಧೃತರಾಷ್ಟ್ರ ಗಾಂಧಾರಿಯರು ಅದರಲ್ಲಿ ಬೆಂದು ಹೋದರು, ಕುಂತಿಯಳು ಬೆಂದು ಹೋದಳು. ಅವ್ರಿಗೆ ದುರ್ಮರಣ ಏನಲ್ಲ, ಅದೊಂದು ಪವಿತ್ರವಾದ ಅಗ್ನಿಯೇ. ಸಂಜೆನಿಗೆ ಕಣ್ಣು ಕಾಣ್ತಿತ್ತು, ಓಡೋ ಸಾಮರ್ಥ್ಯನೇ ಇತ್ತು. ಧೃತರಾಷ್ಟ್ರ ಅವನಿಗೆ ಹೇಳಿದ, ನೀನು ಹೊರಟು ಹೋಗು ಅಂತ. ಸಂಜೆ ಅವರಿಗೆ ಪ್ರದಕ್ಷಿಣೆ ಮಾಡಿ ಮುಂದೆ ಕಾಡಿನಲ್ಲಿ ವೇದವ್ಯಾಸರ ಬಳಿಗೆ ಹೊರಟೋದ. ಗಂಗಾ ತೀರದಲ್ಲಿ ಆ ಸಂಜೆಯನ ಮೂಲಕ ಈ ಎಲ್ಲ ವಿಷಯ ನಾರದರಿಗೂ ಕೂಡ ತಿಳಿದು ಬಂದಿತ್ತು. ಅವರು ಅದನ್ನು ಪಾಂಡವರಿಗೆ ತಿಳಿಸಿದರು ಅಂತ ಇಷ್ಟು ವಿಷಯ. ವೀಟಾಮುಖಂ ಧ್ಯಾನಪರಂ ನಿಶಮ್ಯ ಅಂತ ಇದೆಲ್ಲ ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದಲ್ಲಿ ಬಂದಿದೆ. ಬಾಯಲ್ಲಿ ಒಂದು ಗುಂಡು ಕಲ್ಲು ಇಟ್ಕೊಂಡು ಧ್ಯಾನಪರನಾಗಿ ಧೃತರಾಷ್ಟ್ರ ಇದ್ದ ಅಂತ. ವೀಟ ಅಂತ ಅನ್ನೋದಕ್ಕೆ ಏನೋ ಬೇರೆ ಬೇರೆ ಅರ್ಥ ಮಾಡ್ತಾರೆ, ಅದರಲ್ಲಿ ಒಂದು ಅರ್ಥ ನಾನೀಗ ಹೇಳಿದೆ ಅಷ್ಟೆ. ಗುಂಡು ಕಲ್ಲನ್ನು ಇಟ್ಕೊಳ್ಳುವುದು ಯಾಕೆ ಅಂದರೆ, ಯಾವುದೇ ಮಾತಿನ ವ್ಯರ್ಥವಾದ ಮಾತು ಇತ್ಯಾದಿಗಳು ಬರಬಾರ್ದು. ನಮ್ಮ ವಾಗಿಂದ್ರಿಯ ಅದು ಸ್ಥಗಿತವಾಗಿರಬೇಕು, ತಟಸ್ಥವಾಗಿರಬೇಕು ಅಂತ ಆ ದೃಷ್ಟಿಕೋನ ಇದ್ದಿರಬೇಕು. ಹಾಗೆ ಮಾಡ್ಕೊಂಡು ತಪಸ್ಸು ಮಾಡಿದ. ಮುಂದೆ ಅಗ್ನಿ ಆತನನ್ನು ಕಬಳಿಸಿತು. ಹೀಗೆ ಅವನ ಅಂಥವು ಕೂಡ ಅಲ್ಲಿ ಆಯಿತು ಅಂತ ಇಷ್ಟು ವಿಚಾರ ಆ 31ನೇ ಅಧ್ಯಾಯ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದಲ್ಲಿ 73ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ಆದರೆ ಅಲ್ಲಿ ಎಲ್ಲಿ ಹೋದರು ಅಂತ ಅಲ್ಲಿ ಬಂದಿಲ್ಲ. ವ್ಯಾಸಾಶ್ರಮ ಅಂತ ಮೊದಲು ಬಂದಿತ್ತು. ಮಹಾಭಾರತಕ್ಕನುಸಾರವಾಗಿ ಮೊದಲು ಕುರುಕ್ಷೇತ್ರ, ಆಮೇಲೆ ಮುಂದೆ ಗಂಗಾದ್ವಾರ ಅಂತ ಹೀಗೆಲ್ಲ ಅರ್ಥ ಮಾಡಬೇಕು. 74ನೇ ಶ್ಲೋಕದಲ್ಲಿ ಧೃತರಾಷ್ಟ್ರನ ಮರಣದ ಬಗ್ಗೆ ಬಂದಿದೆ. ಮುಂದೆ ಆ ಧೃತರಾಷ್ಟ್ರನ ಮರಣದ ಕುರಿತು ಹೆಚ್ಚಿನ ವಿವರಗಳನ್ನು ಭಾಗವತ ಹೇಗೆ ಹೇಳಿದೆ, ಆವಾಗ ಅದು ಗೊತ್ತಾಯ್ತು ಹೇಗೆ ಈ ಪಂಚಪಾಂಡವರಿಗೆ ಅನ್ನೋದನ್ನೆಲ್ಲ ನಾವು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಈ ಕೆಲವು ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಪಡ್ಕೊಳ್ಳೋದಿತ್ತು, ಅದಕ್ಕಾಗಿ ಈ ಭಾಗವನ್ನು ನಾವು ಮೀಸಲಾಗಿಟ್ಟಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.